ಹಾಯ್ ಮೈ ಡಿಯರ್ ಫುಡೀಸ್, ವೆಲ್ಕಮ್ ಬ್ಯಾಕ್. ಅಡುಗೆ ಮನೆಯಲ್ಲಿ ನೆನ್ನೆ ಮಾಡಿರೋ ಸಾಂಬಾರು ಹಾಗೆ ಉಳ್ಕೊಂಡಿದ್ಯಾ? ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಅದೇ ಹಪ್ಪಳ ಅದೇ ಉಪ್ಪಿನಕಾಯಿ ತಿನ್ನಬೇಕು ಅಂತ ಬೇಜಾರಾಗ್ತಿದೆಯಾ? ಹಾಗಾದರೆ ಖಂಡಿತ ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಇಷ್ಟ ಆಗೇ ಆಗುತ್ತೆ. ಯಾವುದೇ ಸಾಂಬಾರು ಇರಲಿ ಅದಕ್ಕೆ ಮ್ಯಾಚ್ ಆಗುತ್ತೆ. ಅದಕ್ಕೆ ಕಡಲೆಬೇಳೆ ಒತ್ತೀನಿ. ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಆಯಿಲು, ಜೀರಿಗೆ ಹಾಗೆ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು 5ರಿಂದ 6 ಬೆಳ್ಳುಳ್ಳಿನೂ ಕೂಡ ಹಾಕ್ಕೋಬೇಕು. ನಾನಿಲ್ಲಿ 1 ಕಪ್ ಕಡಲೆಬೇಳೆನ 1 ಅವರ್ ಮುಂಚೆನೇ ನೆನೆಸಿ ಇಟ್ಕೊಂಡಿದ್ದೆ. ನಾವೇನೇ ನೆನೆಸಿಟ್ಕೊಂಡಿದ್ರು ಅದು ಬೆಂದಮೇಲೆ ಚೆನ್ನಾಗಿರೋದು. ಹಾಗಾಗಿ ನೆನೆಸಿಟ್ಕೊಂಡಿರೋವಂಥ ಕಡಲೆಬೇಳೆನ ಅಷ್ಟನ್ನು ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಒಂದು 2 ಕಪ್ಪಷ್ಟು ನೀರನ್ನು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಅದರಲ್ಲೇ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಕಡಲೆಬೇಳೆ ಚೆನ್ನಾಗಿ ಬೆಂದಿರಬೇಕು, ಆವಾಗಲೇ ಅದು ರುಚಿ ಬರೋದು. ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಒಂದು 2ರಿಂದ 3 ಸ್ಪೂನ್ ಕಾಯಿ ತುರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಮಿಕ್ಸ್ ಆಗಂಗೆ ಇಲ್ಲ. ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಸಾಂಬಾರು ಇದ್ರೂ ನೆಂಚ್ಕೊಳ್ಳೋದಕ್ಕೆ ಸಖತ್ತಾಗಿರುತ್ತೆ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಬಾಯ್ ಬಾಯ್.